ಕನ್ನಡದ ಕಿರುತೆರೆಯಲ್ಲಿ ಅದೆಷ್ಟೋ ನಟ-ನಟಿಯರು ನಟಿಸಿ ತಮ್ಮನ್ನು ತಾವು ಉತ್ತಮ ನಟ-ನಟಿಯರು ಎಂದು ಗುರುತಿಸಿಕೊಂಡಿದ್ದಾರೆ. ಜೊತೆಗೆ ಜೀವನವನ್ನು ಕೂಡ ಕಟ್ಟಿಕೊಂಡಿದ್ದಾರೆ. ಇದರಲ್ಲಿ ನಟ-ನಟಿಯರು ತಮ್ಮ ಪಾತ್ರಕ್ಕೆ ಜೀವ ತುಂಬಿ ನಟಿಸಿ ಪ್ರೇಕ್ಷಕರನ್ನ ರಂಜಿಸುತ್ತಾರೆ. ಇನ್ನು ಇದೀಗ ನಟನಾ ರಂಗಕ್ಕೆ ದೊಡ್ಡ ಆಘಾತಕಾರಿ ಸುದ್ದಿಯೊಂದು ಬಂದಿದ್ದು, ಕಿರುತೆರೆಯ ಖ್ಯಾತ ನಟಿ ಪ್ರಿಯಾ ಅತಿ ಚಿಕ್ಕ ವಯಸ್ಸಿಗೆ ದಿಢೀರ್ ನಿಧನರಾಗಿದ್ದಾರೆ. ಹಾಗಾದ್ರೆ ಯಾರಿದು ನಟಿ, ಏನಾಗಿದೆ ಇವರಿಗೆ ಅಂತ ಸಂಪೂರ್ಣ ಮಾಹಿತಿಯನ್ನ ಹೇಳ್ತೀವಿ ನೋಡಿ. ಅದಕ್ಕೂ ಮುನ್ನ ನೀವು ಕೂಡ ಈ ನಟಿಯ ಆತ್ಮಕ್ಕೆ ಶಾಂತಿ ಕೋರಿ ತಪ್ಪದೆ ಓಂ ಶಾಂತಿ ಅಂತ ಕಮೆಂಟ್ ಮಾಡಿ. ಟಿವಿ ಕಾರ್ಯಕ್ರಮಗಳಲ್ಲಿ ನಟಿಸಿದ್ದ ನಟಿ ಪ್ರಿಯಾ ಮರಾಠೆ ಅವರು ಕ್ಯಾನ್ಸರ್ನಿಂದ ದೀರ್ಘಕಾಲದ ಹೋರಾಟದ ನಂತರ ಇಂದು ನಿಧನರಾದರು. ವರದಿಗಳ ಪ್ರಕಾರ 38 ವರ್ಷದ ಮಹಿಳೆ ಮೀರಾ ರಸ್ತೆಯಲ್ಲಿರುವ ತಮ್ಮ ನಿವಾಸದಲ್ಲಿ ಕೊನೆ ಉಸಿರೆಳೆದರು. ಪವಿತ್ರ ರಿಶ್ತಾ, ತೂ ತೀತೆ ಮೀ, ಸಾತ್ ನಿಭಾನಾ ಸಾಥಿಯಾ ಮುಂತಾದ ಅನೇಕ ಧಾರಾವಾಹಿಗಳಲ್ಲಿ ಪ್ರಿಯಾ ಅವರು ನಟಿಸಿದ್ದರು. ಪವಿತ್ರ ರಿಶ್ತಾ ಚಿತ್ರದ ನಟಿ ಪ್ರಿಯಾ ಮರಾಠೆ ಇಂದು ನಿಧನರಾದರು. ಕಳೆದೊಂದು ವರ್ಷದಿಂದ ಅವರು ಕ್ಯಾನ್ಸರ್ನಿಂದ ಬಳಲುತ್ತಿದ್ದರು. 38 ವರ್ಷದ ಇವರು ಅನೇಕ ಹಿಂದಿ ಮತ್ತು ಮರಾಠಿ ಟಿವಿ ಕಾರ್ಯಕ್ರಮಗಳಲ್ಲಿ ನಟಿಸಿದ್ದಾರೆ. ಪ್ರಿಯಾ ಅವರು ಒಬ್ಬ ಭಾರತೀಯ ಸ್ಟ್ಯಾಂಡ್ ಅಪ್ ಹಾಸ್ಯ ನಟಿ ಮತ್ತು ದೂರದರ್ಶನ ನಟಿ. ಅವರು ಏಪ್ರಿಲ್ 23, 1987ರಂದು ಮುಂಬೈನಲ್ಲಿ ಜನಿಸಿದರು. ಇವರು ಮುಂಬೈನಲ್ಲಿ ಶಾಲಾ ಮತ್ತು ಕಾಲೇಜು ಶಿಕ್ಷಣವನ್ನ ಪಡೆದರು. ಅಧ್ಯಯನವನ್ನ ಪೂರ್ಣಗೊಳಿಸಿದ ನಂತರ ನಟನಾ ಜಗತ್ತಿಗೆ ತೆರಳಿದರು ಮತ್ತು ಶೀಘ್ರದಲ್ಲೇ ಮರಾಠಿ ಧಾರಾವಾಹಿ ಯಾ ಸುಖನೋಯಾ ಮತ್ತು ನಂತರ ಚಾರ್ ದಿವಾಸ್ ಸಸೋಚೆ ಮೂಲಕ ಟಿವಿಗೆ ಪಾದಾರ್ಪಣೆಯನ್ನ ಮಾಡಿದರು. ಮರಾಠಿಯವರು ಬಾಲಾಜಿ ಟೆಲಿಫಿಲ್ಮ್ಸ್ನ ಕಸಮ್ ಸೇ ವಿದ್ಯಾ ಬಾಲಿಸ್ಟ್ ಪಾತ್ರದಲ್ಲಿ ನಟಿಸಿದರು ಮತ್ತು ನಂತರ ಕಾಮಿಡಿ ಸರ್ಕಸ್ನ ಮೊದಲ ಸೀಸನ್ನಲ್ಲಿ ಕಾಣಿಸಿಕೊಂಡರು. ನಂತರ ಅವರು ಏಪ್ರಿಲ್ 2012ರಲ್ಲಿ ಸೋನಿ ಟಿವಿಯಲ್ಲಿ ಪ್ರಸಾರವಾದ ಜನಪ್ರಿಯ ದೈನಂದಿನ ಧಾರಾವಾಹಿ ಬಡೆ ಅಚ್ಚೆ ಲಗ್ತೆ ಹೈನಲ್ಲಿ ಜ್ಯೋತಿ ಮಲ್ಹೋತ್ರಾ ಪಾತ್ರವನ್ನ ನಿರ್ವಹಿಸಿದರು. ಇನ್ನು ಇದೀಗ ಈ ನಟಿ ದಿಢೀರ್ ಸಾವು ಅಭಿಮಾನಿಗಳಿಗೆ ಬೇಸರವನ್ನುಂಟು ಮಾಡಿದೆ.